ಓಂ ಗಣೇಶಾಯ ನಮಃ. ಅನಂತವಾದ ಸಾಗರದಷ್ಟು ವಿಶಾಲ, ಆಳವಾದ ಭಾವನೆಗಳ ಆಗರ ಮತ್ತು ನಿಸ್ವಾರ್ಥ ಪ್ರೀತಿಯ ಜೀವಂತ ಸಂಕೇತ. ಮೇಲ್ನೋಟಕ್ಕೆ ಅತ್ಯಂತ ಶಾಂತ, ಮೌನಿ, ಆದರೆ ಒಳಗೊಳಗೆ ಇಡೀ ಪ್ರಪಂಚದ ಎಲ್ಲಾ ನೋವುಗಳನ್ನು, ದುಃಖಗಳನ್ನು ತಮ್ಮದೇ ಎಂದು ಭಾವಿಸುವ ಅತ್ಯಂತ ಮೃದು ಹೃದಯದ ವ್ಯಕ್ತಿತ್ವ. ಯಾರಾದರೂ ಕಷ್ಟದಲ್ಲಿದ್ದರೆ ತಮ್ಮ ಸ್ವಂತ ಕಷ್ಟವನ್ನೂ ಮರೆತು ಅವರ ಕಣ್ಣೀರು ಒರೆಸಲು ಓಡಿಬರುವ ಕರುಣಾಮಯಿ. ಪ್ರೀತಿ ಎಂದರೆ ಕೇವಲ ದೇಹಗಳ ಮಿಲನವಲ್ಲ, ಅದು ಆತ್ಮಗಳ ಬಂಧನ ಎಂದು ನಂಬಿ ಪ್ರಾಣವನ್ನೇ ಧಾರೆ ಎರೆಯುವ ಜೀವ. ಆದರೆ ಆಗಾಗ ಈ ಜಗತ್ತಿನ ಕಠೋರತೆಗೆ, ಸ್ವಾರ್ಥಕ್ಕೆ ಸಿಲುಕಿ ತಮ್ಮನ್ನು ತಾವು ಕಳೆದುಕೊಳ್ಳುವ, ಒಳಗೆ ಅತ್ತು ಹೊರಗೆ ನಗುವ ರಾಶಿಚಕ್ರದ ಅತ್ಯಂತ ದಯಾಮಯಿ, ಆಧ್ಯಾತ್ಮಿಕ ಮತ್ತು ನಿಗೂಢ ರಾಶಿಯೇ ಮೀನರಾಶಿ. ಸಾಕ್ಷಾತ್ ಮಹಾಲಕ್ಷ್ಮಿಯು ಮೀನರಾಶಿಯವರ ನಿಷ್ಕಲ್ಮಶ ಮನಸ್ಸಿಗೆ, ಅವರ ಶುದ್ಧವಾದ ಆತ್ಮಕ್ಕೆ ಒಲಿದು ಜೀವನದ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಅವರ ಕೈ ಹಿಡಿಯುತ್ತಾಳೆ. ಇಷ್ಟು ದಿನ ಅವರು ಪಟ್ಟ ಕಷ್ಟಗಳನ್ನೆಲ್ಲ ಬೆಳಗಿನ ಮಂಜಿನಂತೆ ಕರಗಿಸುತ್ತಾಳೆ. ಯಾವ ವಯಸ್ಸಿಗೆ ತಾಯಿಯ ಕೃಪೆ ಸಂಪೂರ್ಣವಾಗಿ ಇವರ ಮೇಲೆ ಬೀಳುತ್ತದೆ ಮತ್ತು ಯಾವ ಪರಿಹಾರದಿಂದ ಇವರ ಜೀವನದ ದಿಕ್ಕೇ ಬದಲಾಗುತ್ತದೆ ಎಂಬುದನ್ನು ನಾವಿಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಜೀವನ ಜ್ಯೋತಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ರಾಶಿಚಕ್ರದಲ್ಲೇ ಅತ್ಯಂತ ಸೂಕ್ಷ್ಮ, ಕನಸುಗಾರ ಮತ್ತು ಪರಿಶುದ್ಧ ಮನಸ್ಸಿನ ರಾಶಿಯಾದ ಮೀನರಾಶಿಯವರ ಆಳವಾದ, ಯಾರಿಗೂ ತಿಳಿಯದ ಗುಪ್ತ ರಹಸ್ಯಗಳನ್ನು ಇಂದು ನಾವು ಎಳೆಯಾಗಿ ತಿಳಿದುಕೊಳ್ಳೋಣ. ಮೀನರಾಶಿಯ ಚಿಹ್ನೆ: ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವ ಎರಡು ಮೀನುಗಳು. ಸ್ನೇಹಿತರೆ, ಇದು ಕೇವಲ ಒಂದು ಸಾಧಾರಣ ಚಿತ್ರವಲ್ಲ. ಇದು ಮೀನರಾಶಿಯವರ ಆಂತರಿಕ ತುಮುಲ, ಹೋರಾಟ ಮತ್ತು ದ್ವಂದ್ವ ವ್ಯಕ್ತಿತ್ವದ ನಿಖರವಾದ ಕನ್ನಡಿ. ಒಂದು ಮೀನು ವಾಸ್ತವದ ಜಗತ್ತಿನ ಕಡೆಗೆ ಈಜುತ್ತಿದ್ದರೆ, ಮತ್ತೊಂದು ಮೀನು ಅವರದೇ ಆದ ಕನಸಿನ, ಆಧ್ಯಾತ್ಮಿಕ ಲೋಕದ ಕಡೆಗೆ ಈಜುತ್ತಿರುತ್ತದೆ. ಈ ಎರಡು ಲೋಕಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದೇ ಇವರ ಜೀವನದ ಅತಿದೊಡ್ಡ ಸವಾಲು. ಮೀನು ಹೇಗೆ ನೀರಿನಿಂದ ಹೊರಬಂದರೆ ಒದ್ದಾಡಿ ಪ್ರಾಣ ಬಿಡುವುದೋ, ಹಾಗೆಯೇ ಮೀನರಾಶಿಯವರು ಪ್ರೀತಿ, ಕರುಣೆ, ವಿಶ್ವಾಸ ಮತ್ತು ಭಾವನೆಗಳಿಲ್ಲದೆ ಬದುಕಲಾರರು. ಇವರು ಜಲತತ್ವದ ರಾಶಿಯಾಗಿರುವುದರಿಂದ ಸಾಗರದ ನೀರು ಎಷ್ಟು ಆಳವೋ ಇವರ ಮನಸ್ಸು ಕೂಡ ಅಷ್ಟೇ ಅಗಾಧ ಮತ್ತು ನಿಗೂಢ. ಇವರನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ. ಸ್ವತಃ ಅವರಿಗೂ ಕೂಡ ತಮ್ಮ ಮನಸ್ಸಿನ ಆಳವನ್ನು ಅಳೆಯಲು ಸಾಧ್ಯವಿಲ್ಲ ಎಂದರೆ ನೀವು ನಂಬಲೇಬೇಕು. ಈ ರಾಶಿಯ ಅಧಿಪತಿ ಸಾಕ್ಷಾತ್ ದೇವತೆಗಳ ಗುರುವಾದ ಬೃಹಸ್ಪತಿ ಅಂದ್ರೆ ಗುರುಗ್ರಹ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಗುರುವು ಜ್ಞಾನ, ಆಧ್ಯಾತ್ಮ, ವಿಸ್ತರಣೆ, ಅದೃಷ್ಟ, ಸದ್ಗುಣ ಮತ್ತು ಸಂಪತ್ತಿನ ಕಾರಕ. ಹಾಗಾಗಿಯೇ ಮೀನರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ಅಂತಃಪ್ರಜ್ಞೆ ಅಂದ್ರೆ ಸಿಕ್ಸ್ತ್ ಸೆನ್ಸ್ ಯಾರಿಗೂ ಇಲ್ಲದಂತಹ, ಪರಿಸ್ಥಿತಿಯನ್ನು ಮುಂಚಿತವಾಗಿಯೇ ಅರ್ಥಮಾಡಿಕೊಳ್ಳುವ ಶಕ್ತಿ ಮತ್ತು ಆಳವಾದ ದೈವೀ ಭಕ್ತಿ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಕೇವಲ ಮೇಲ್ನೋಟದ ವಿಚಾರಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಬದಲಾಗಿ ಪ್ರತಿಯೊಂದು ವಿಷಯದ ಆಳವಾದ ಅರ್ಥವನ್ನು ಹುಡುಕುತ್ತಾರೆ. ಗುರುವಿನ ಪ್ರಭಾವದಿಂದ ಇವರು ಹುಟ್ಟು ದಾರ್ಶನಿಕರು ಮತ್ತು ತತ್ವಜ್ಞಾನಿಗಳು. ಜೀವನದ ಕಷ್ಟಗಳು ಬಿರುಗಾಳಿಯಂತೆ ಎದುರಾದಾಗ ಅವರು ಒಮ್ಮೆ ಕುಸಿದು ಬಿದ್ದರೂ ದೇವರ ಮೇಲಿನ ಅಚಲವಾದ ನಂಬಿಕೆಯಿಂದ ಮತ್ತೆ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ನಿಲ್ಲುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ದುರ್ಬಲರು, ಬೇಗನೆ ಕಣ್ಣೀರು ಹಾಕುವವರು, ಸಣ್ಣ ವಿಚಾರಗಳಿಗೂ ಹೆದರುವವರು ಎಂದು ಕಾಣಿಸಬಹುದು. ಆದರೆ ಅವರ ಆ ಕಣ್ಣೀರಿನ ಹಿಂದಿರುವ ಅಪಾರವಾದ ಸಹನೆ ಮತ್ತು ಎಂತಹ ಕೆಟ್ಟ ಪರಿಸ್ಥಿತಿಯನ್ನಾದರೂ ಅಪ್ಪಿಕೊಂಡು ಮುನ್ನಡೆಯುವ ಮಾನಸಿಕ ಸ್ಥೈರ್ಯ ಸಾಮಾನ್ಯ ಜನರಿಗಿರುವುದಿಲ್ಲ. ಮೀನರಾಶಿಯವರ ಮನಸ್ಸು ಸದಾ ಆಳವಾದ ಚಿಂತನೆಗಳಲ್ಲಿ, ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿರುತ್ತದೆ. ವಾಸ್ತವದ ಕಠೋರ ಜಗತ್ತು, ಜನರ ಸ್ವಾರ್ಥ, ಸುಳ್ಳು, ಮೋಸ ಇವುಗಳನ್ನು ಕಂಡಾಗ ಇವರಿಗೆ ಆಗಾಗ ಭಯ ಮತ್ತು ಜಿಗುಪ್ಸೆ ಹುಟ್ಟುತ್ತದೆ. ಹಾಗಾಗಿಯೇ ಇವರು ತಮ್ಮದೇ ಆದ ಒಂದು ಸುಂದರವಾದ, ಯಾರೂ ಯಾರಿಗೂ ನೋವು ಮಾಡದಂತಹ, ಎಲ್ಲರೂ ಪ್ರೀತಿಯಿಂದ ಇರಬಲ್ಲಂತಹ ಕನಸಿನ ಲೋಕವನ್ನು ತಮ್ಮ ಮನಸ್ಸಿನಲ್ಲೇ ಸೃಷ್ಟಿಸಿಕೊಂಡಿರುತ್ತಾರೆ. ಇವರ ಅತಿದೊಡ್ಡ ಶಕ್ತಿ ಎಂದರೆ ಇವರ ಎಂಪಥಿ ಅಥವಾ ಸಹಾನುಭೂತಿ. ಬೇರೆಯವರ ಕಷ್ಟವನ್ನು ನೋಡಿದರೆ ಸಾಕು, ಅದು ತಮ್ಮದೇ ಕಷ್ಟವೆಂದು ಭಾವಿಸಿ ಕರಗಿ ಹೋಗುತ್ತಾರೆ. ಇವರ ಈ ಅತಿಯಾದ ಒಳ್ಳೆಯತನವೇ ಬಹುಪಾಲು ಸಮಯ ಇವರಿಗೆ ಮುಳುವಾಗುತ್ತದೆ. ಸ್ವಾರ್ಥಿ ಜನರು ಇವರ ಮೃದು ಸ್ವಭಾವದ, ಇವರ ಕರುಣೆಯ ಲಾಭವನ್ನು ಪಡೆದುಕೊಂಡು ಇವರನ್ನು ತಮ್ಮ ಕೆಲಸಗಳಿಗಾಗಿ ಬಳಸಿಕೊಂಡು ಕೊನೆಗೆ ಬಿಸಾಡಿದಾಗ ಇವರ ಹೃದಯ ನೂರಾರು ಚೂರುಗಳಾಗಿ ಛಿದ್ರವಾಗುತ್ತದೆ. ಆದರೆ ಆಶ್ಚರ್ಯವೆಂದರೆ ಇವರಿಗೆ ಜಗತ್ತು ಎಷ್ಟೇ ಮೋಸ ಮಾಡಲಿ, ಎಷ್ಟೇ ದ್ರೋಹ ಬಗೆಯಲಿ, ಸ್ವಲ್ಪ ಸಮಯದ ನಂತರ ಆ ನೋವನ್ನು ಮರೆತು ಮತ್ತೊಮ್ಮೆ ಮನುಷ್ಯರನ್ನು ನಂಬುವ ಮತ್ತು ಕ್ಷಮಿಸುವ ದೇವ ಮಾನವ ಗುಣ ಇವರಲ್ಲಿದೆ.
ಇವರು ದ್ವೇಷವನ್ನು ಬಹಳ ಕಾಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾರರು. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮೀನರಾಶಿಯವರು ಬಹಳ ಸೋಮಾರಿಗಳು, ಯಾವಾಗಲೂ ಕೇವಲ ಕನಸು ಕಾಣುತ್ತಾ ವಾಸ್ತವದಿಂದ ಓಡಿಹೋಗುತ್ತಾರೆ, ಅವರಿಗೆ ಪ್ರಾಯೋಗಿಕ ಜ್ಞಾನವಿಲ್ಲ, ಜೀವನವನ್ನು ಎದುರಿಸುವ ಶಕ್ತಿಯಿಲ್ಲ ಎಂದು. ಆದರೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಇವರ ವ್ಯಕ್ತಿತ್ವದ ಮೊದಲ ಮತ್ತು ಬಹುದೊಡ್ಡ ತಿರುವು. ಮೀನರಾಶಿಯವರು ಅತ್ಯಂತ ಅದ್ಭುತವಾದ ಗ್ರಹಣ ಶಕ್ತಿಯನ್ನು ಅಂದರೆ ಅಬ್ಸಾರ್ಬಿಂಗ್ ಪವರನ್ನು ಹೊಂದಿರುವವರು. ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವ ಪ್ರತಿಯೊಂದು ಶಕ್ತಿಯನ್ನು, ಅದು ಧನಾತ್ಮಕವಾಗಿರಲಿ ಅಥವಾ ಋಣಾತ್ಮಕವಾಗಿರಲಿ, ಇವರು ಸ್ಪಂಜಿನಂತೆ ಹೀರಿಕೊಳ್ಳುತ್ತಾರೆ. ಯಾರಾದರೂ ಬಂದು ತಮ್ಮ ಕಷ್ಟಗಳನ್ನು ಇವರ ಬಳಿ ಹೇಳಿಕೊಂಡರೆ ಆ ವ್ಯಕ್ತಿಯ ನೋವೆನ್ನೆಲ್ಲ ಇವರು ತಮ್ಮೊಳಗೆ ತೆಗೆದುಕೊಂಡು ಆ ವ್ಯಕ್ತಿಗೆ ಸಾಂತ್ವನ ಹೇಳುತ್ತಾರೆ. ಹಾಗಾಗಿಯೇ ಇತರರ ಕಷ್ಟಗಳನ್ನು ಕೇಳಿದಾಗ ಇವರೇ ಸುಸ್ತಾಗುತ್ತಾರೆ, ಮಾನಸಿಕವಾಗಿ ಬಳಲುತ್ತಾರೆ. ಇವರ ಈ ಅತೀಂದ್ರಿಯ ಶಕ್ತಿ ಇವರನ್ನು ಅತ್ಯುತ್ತಮ ಕಲಾವಿದರನ್ನಾಗಿ, ಬರಹಗಾರರನ್ನಾಗಿ, ಮನೋವೈದ್ಯರನ್ನಾಗಿ ಅಥವಾ ಸಲಹೆಗಾರರನ್ನಾಗಿ ಮಾಡುತ್ತದೆ. ಇವರು ವಾಸ್ತವದಿಂದ ಓಡಿಹೋಗುವುದಿಲ್ಲ, ಬದಲಾಗಿ ವಾಸ್ತವದ ಕಠೋರತೆಯನ್ನು ಮತ್ತು ಜನರ ಕ್ರೌರ್ಯವನ್ನು ಸಹಿಸಲಾಗದೆ ತಮ್ಮೊಳಗಿನ ಶಾಂತಿಯನ್ನು ಹುಡುಕುತ್ತಾ ಮೌನಕ್ಕೆ ಶರಣಾಗುತ್ತಾರೆ ಅಷ್ಟೇ. ಸ್ನೇಹದ ವಿಚಾರಕ್ಕೆ ಬಂದರೆ ಮೀನರಾಶಿಯವರಿಗಿಂತ ಉತ್ತಮ ಸ್ನೇಹಿತರು ಈ ಜಗತ್ತಿನಲ್ಲಿ ಸಿಗಲು ಅಸಾಧ್ಯ. ಇವರು ನಿಮ್ಮ ಜೀವನದಲ್ಲಿದ್ದಾರೆ ಎಂದರೆ ನಿಮಗೆ ಯಾವುದೇ ಕಷ್ಟ ಬಂದರೂ ನಿಮ್ಮ ಜೊತೆ ನಿಲ್ಲಲು, ನಿಮ್ಮ ಬೆನ್ನಿಗೆ ಕಾವಲಾಗಿರಲು ಒಬ್ಬ ದೇವದೂತ ಇದ್ದಾನೆ ಎಂದೇ ಅರ್ಥ. ನಿಮ್ಮ ಕಣ್ಣೀರ ಒರೆಸಲು, ನಿಮ್ಮ ನೋವನ್ನು ರಾತ್ರಿಯೆಲ್ಲ ಕೂಟು ಆಲಿಸಲು ಇವರು ಸದಾ ಸಿದ್ಧರಿರುತ್ತಾರೆ. ಇವರ ಸ್ನೇಹದಲ್ಲಿ ಯಾವುದೇ ಷರತ್ತುಗಳಿರುವುದಿಲ್ಲ, ಸ್ವಾರ್ಥವಿರುವುದಿಲ್ಲ, ಕೇವಲ ನಿಸ್ವಾರ್ಥ ಪ್ರೀತಿ ಇರುತ್ತದೆ. ಆದರೆ ಇವರು ತಮ್ಮ ಕಷ್ಟಗಳನ್ನು ಯಾರಿಗೂ ಅಷ್ಟು ಸುಲಭವಾಗಿ ಹೇಳಿಕೊಳ್ಳುವುದಿಲ್ಲ. ತಮ್ಮಿಂದ ಬೇರೆಯವರಿಗೆ ತೊಂದರೆಯಾಗಬಾರದು, ತಮ್ಮ ದುಃಖ ಬೇರೆಯವರ ಸಂತೋಷವನ್ನು ಕಸಿದುಕೊಳ್ಳಬಾರದು ಎಂಬ ಕಾರಣಕ್ಕೆ ಎಂತಹ ದೊಡ್ಡ ನೋವನ್ನಾದರೂ ತಮ್ಮೊಳಗೆ ನುಂಗಿಕೊಂಡು ಹೊರಗೆ ಮುಗುಳು ನಗುತ್ತಾರೆ. ನೀವು ಮೀನರಾಶಿಯವರನ್ನು ನಿಜವಾಗಿಯೂ ಪ್ರೀತಿಸಿದರೆ, ಅವರ ಗೆಳೆತನವನ್ನು ಬೆಲೆಬಾಳುವ ರತ್ನದಂತೆ ಕಾಪಾಡಿಕೊಂಡರೆ, ಇವರು ನಿಮಗಾಗಿ ತಮ್ಮ ಜೀವವನ್ನೇ ನೀಡಲು ಸಿದ್ಧರಿರುತ್ತಾರೆ. ಅವರ ಮೌನವನ್ನು ಅರ್ಥಮಾಡಿಕೊಳ್ಳುವ ಕಲೆ ನಿಮಗೆ ತಿಳಿದಿರಬೇಕಷ್ಟೆ. ಪ್ರೀತಿ ಮತ್ತು ಪ್ರೇಮದ ವಿಷಯದಲ್ಲಿ ಮೀನರಾಶಿಯವರದ್ದು ಕಾವ್ಯಮಯವಾದ ಮತ್ತು ಪುರಾಣಗಳಲ್ಲಿ ವರ್ಣಿಸುವಂತಹ ಪ್ರೇಮ. ಇವರ ಪ್ರೀತಿ ಆಕಾಶಕ್ಕಿಂತಲೂ ಎತ್ತರ, ಸಮುದ್ರಕ್ಕಿಂತಲೂ ಆಳ. ಇವರು ಒಮ್ಮೆ ಒಬ್ಬರನ್ನು ಪ್ರೀತಿಸಲು ಶುರು ಮಾಡಿದರೆ ತಮ್ಮ ಸಂಗಾತಿಯಲ್ಲಿ ದೇವರನ್ನೇ ಕಾಣುತ್ತಾರೆ. ತಮ್ಮ ಪ್ರೀತಿಪಾತ್ರರಿಗಾಗಿ ಎಂತಹ ದೊಡ್ಡ ತ್ಯಾಗ ಮಾಡಕ್ಕೂ ಇವರು ಹಿಂಜರಿಯುವುದಿಲ್ಲ. ಆದರೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಇವರ ಜೀವನದ ಎರಡನೇ ಬಹುಮುಖ್ಯವಾದ ತಿರುವು. ಇವರ ಅತಿಯಾದ ಆದರ್ಶವಾದವೇ ಇವರ ಪ್ರೇಮ ಜೀವನದ ಬಹುದೊಡ್ಡ ಶತ್ರು. ಇವರು ತಮ್ಮ ಸಂಗಾತಿಯನ್ನು ಅತಿಮಾನುಷ ವ್ಯಕ್ತಿಯಂತೆ, ಯಾವುದೇ ದೋಷವಿಲ್ಲದ ದೇವತೆಯಂತೆ ಭಾವಿಸುತ್ತಾರೆ. ಪ್ರೀತಿಯ ಗುಂಗಿನಲ್ಲಿ ತಮ್ಮ ಸಂಗಾತಿಯಲ್ಲಿರುವ ಕೆಟ್ಟ ಗುಣಗಳನ್ನು, ಅವರು ಮಾಡುವ ತಪ್ಪುಗಳನ್ನು ಮತ್ತು ರೆಡ್ ಫ್ಲಾಗ್ಸ್ಗಳನ್ನು ನೋಡಲು ಇವರು ನಿರಾಕರಿಸುತ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವರಂತೆ ಪ್ರೀತಿಸುತ್ತಾರೆ. ಇದರಿಂದಾಗಿ ಇವರು ಪದೇ ಪದೇ ತಪ್ಪು ವ್ಯಕ್ತಿಗಳನ್ನು ಪ್ರೀತಿಸಿ ಮೋಸ ಹೋಗಿ ಕೊನೆಗೆ ಕಣ್ಣೀರಿನಲ್ಲಿ ಕೈತೊಳೆಯುವ ಸಾಧ್ಯತೆಗಳೇ ಹೆಚ್ಚು. ಪ್ರೇಮ ಸಂಬಂಧದಲ್ಲಿ ಇವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ. ಸಂಗಾತಿಗಾಗಿ ತಮ್ಮ ಅಸ್ತಿತ್ವವನ್ನೇ ಮರೆತುಬಿಡುತ್ತಾರೆ. ತಮ್ಮ ಸಂಗಾತಿಗೆ ಸ್ವಲ್ಪ ಸ್ಪೇಸ್ ನೀಡಿ ಅವರನ್ನು ಕೇವಲ ತಪ್ಪು ಮಾಡುವ ಸಾಮಾನ್ಯ ಮನುಷ್ಯರಾಗಿ ನೋಡುವುದನ್ನು ಕಲಿತರೆ ಮತ್ತು ಕುರುಡು ಪ್ರೀತಿಯಿಂದ ಹೊರಬಂದರೆ ಮಾತ್ರ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ವೃತ್ತಿ ಜೀವನ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ಹುಟ್ಟು ಕಲಾವಿದರು, ಸೃಷ್ಟಿಕರ್ತರು ಮತ್ತು ಹೀಲರ್ಸ್. ಇವರಿಗೆ ಕೇವಲ ಹಣ ಮಾಡುವುದೇ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವುದೇ ಜೀವನದ ಮುಖ್ಯ ಗುರಿಯಾಗಿರುವುದಿಲ್ಲ. ಬದಲಾಗಿ ತಾವು ಮಾಡುವ ಕೆಲಸದಿಂದ ಜನರಿಗೆ, ಈ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು, ಪ್ರಪಂಚವನ್ನು ಸ್ವಲ್ಪವಾದರೂ ಸುಂದರವಾಗಿಸಬೇಕು ಎಂಬ ಆಳವಾದ ತುಡಿತ ಇವರಲ್ಲಿರುತ್ತದೆ. ಹಾಗಾಗಿ ಇವರಿಗೆ ಕಲೆ, ಸಂಗೀತ, ಸಾಹಿತ್ಯ, ಚಲನಚಿತ್ರರಂಗ, ಫೋಟೋಗ್ರಫಿ, ಡಿಸೈನಿಂಗ್, ವೈದ್ಯಕೀಯ, ನರ್ಸಿಂಗ್, ಸಮಾಜ ಸೇವೆ, ಮನೋವಿಜ್ಞಾನ, ಅಧ್ಯಾಪಕ ವೃತ್ತಿ, ಯೋಗ ಶಿಕ್ಷಕರು ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳು ಅತ್ಯಂತ ಹೆಚ್ಚು ಸೂಕ್ತ. ಇವರ ಸೃಜನಶೀಲತೆಗೆ ಯಾವುದೇ ಮಿತಿಯಿಲ್ಲ. ಕಾರ್ಪೊರೇಟ್ ಜಗತ್ತಿನ ಕಠಿಣ ಸ್ಪರ್ಧೆ ಮತ್ತು ರಾಜಕೀಯ ಇವರಿಗೆ ಇಷ್ಟವಾಗುವುದಿಲ್ಲ. ಆದರೂ ತಮ್ಮ ಕಠಿಣ ಪರಿಶ್ರಮ ಮತ್ತು ವಿಶಿಷ್ಟ ಆಲೋಚನಾ ಲಹರಿಯಿಂದ ತಾವು ಕೆಲಸ ಮಾಡುವ ಜಾಗದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗುತ್ತಾರೆ.
ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ಸ್ವಲ್ಪ ಅಜಾಗರೂಕರು ಎಂದೇ ಹೇಳಬಹುದು. ಹಣ ಬಂದರೆ ಅದನ್ನು ಕೂಡಿಡುವುದಕ್ಕಿಂತಲೂ, ಭವಿಷ್ಯಕ್ಕಾಗಿ ಕಾಯ್ದಿಡುವುದಕ್ಕಿಂತಲೂ ಬೇರೆಯವರ ಸಹಾಯಕ್ಕೆ, ದಾನಧರ್ಮಗಳಿಗೆ ಅಥವಾ ತಮ್ಮ ಪ್ರೀತಿಪಾತ್ರರಿಗೆ ಉಡುಗೊರೆ ನೀಡಲು ಹೆಚ್ಚು ಖರ್ಚು ಮಾಡುತ್ತಾರೆ. ಹಣವೆಂಬುದು ಕೈಮಳಿಗೆ, ಪ್ರೀತಿಯೇ ಶಾಶ್ವತ ಎಂದು ನಂಬುವ ಜೀವ ಇವರದ್ದು. ಆದರೂ ಇವರ ಅಧಿಪತಿ ಗುರುವಿನ ಅನುಗ್ರಹದಿಂದ ಇವರಿಗೆ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಸಂಪೂರ್ಣವಾಗಿ ಕಾಡುವುದಿಲ್ಲ. ಕಷ್ಟ ಬಂದಾಗ ಯಾವುದಾದರೂ ಒಂದು ರೂಪದಲ್ಲಿ ಇವರಿಗೆ ಸಹಾಯ ಒದಗಿ ಬರುತ್ತದೆ. ಕೂಡಿಡುವಿಕೆಂತಲೂ, ಭವಿಷ್ಯಕ್ಕಾಗಿ ಕಾಯ್ದಿಡುವಿಕೆಂತಲೂ ಬೇರೆಯವರ ಸಹಾಯಕ್ಕೆ, ದಾನಧರ್ಮಗಳಿಗೆ ಅಥವಾ ತಮ್ಮ ಪ್ರೀತಿಪಾತ್ರರಿಗೆ ಉಡುಗೊರೆ ನೀಡಲು ಖರ್ಚು ಮಾಡುವುದೇ ಹೆಚ್ಚು. ಹಣವೆಂಬುದು ಕೈಮಳಿಗೆ, ಪ್ರೀತಿಯೇ ಶಾಶ್ವತ ಎಂದು ನಂಬುವ ಜೀವ ಇವರದ್ದು. ಆದರೂ ಇವರ ಅಧಿಪತಿ ಗುರುವಿನ ಅನುಗ್ರಹದಿಂದ ಇವರಿಗೆ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಸಂಪೂರ್ಣವಾಗಿ ಕಾಡುವುದಿಲ್ಲ. ಕಷ್ಟ ಬಂದಾಗ ಯಾವುದಾದರೂ ಒಂದು ರೂಪದಲ್ಲಿ ಇವರಿಗೆ ಸಹಾಯ ಒದಗಿ ಬರುತ್ತದೆ. ವಿಶೇಷವಾಗಿ ಮೀನರಾಶಿಯವರ ಜೀವನದಲ್ಲಿ 28ರಿಂದ 32 ವಯಸ್ಸಿನ ಅವಧಿಯಲ್ಲಿ ಅಥವಾ ಗುರುವಿನ ದಶಾಭುಕ್ತಿ ನಡೆಯುವಾಗ ಒಂದು ಅದ್ಭುತವಾದ ಮತ್ತು ಅನಿರೀಕ್ಷಿತವಾದ ತಿರುವು ಬರುತ್ತದೆ. ಇಷ್ಟು ವರ್ಷಗಳ ಕಾಲ ಪಟ್ಟ ಕಷ್ಟಗಳು, ತಿಂದ ಮೋಸಗಳು, ಹರಿಸಿದ ಕಣ್ಣೀರು ಎಲ್ಲದಕ್ಕೂ ಪ್ರತಿಫಲವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಇವರ ಕೈಹಿಡಿಯುತ್ತಾಳೆ. ಈ ನಿರ್ದಿಷ್ಟ ವಯಸ್ಸಿನ ನಂತರ ಇವರ ಜೀವನದಲ್ಲಿ ಸ್ಥಿರತೆ, ಅದ್ಭುತವಾದ ಆರ್ಥಿಕ ಪ್ರಗತಿ, ಕೀರ್ತಿ ಮತ್ತು ನೆಮ್ಮದಿ ನೆಲೆಯೂರುತ್ತದೆ. ಮೀನರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ? ಎಲ್ಲರೂ ಹೇಳುವಂತೆ ಇವರು ಕೇವಲ ಒಳ್ಳೆಯವರಷ್ಟೇನಾ ಎಂದು ನೋಡುವುದಾದರೆ, ಖಂಡಿತ ಇವರಿಗೂ ಕೆಲವು ಗಂಭೀರವಾದ ದೌರ್ಬಲ್ಯಗಳಿವೆ. ವಾಸ್ತವವಾಗಿ ಇವರ ಅತಿಯಾದ ಮೃದುತ್ವವೇ ಇವರ ದೊಡ್ಡ ದೌರ್ಬಲ್ಯ. ಮೊದಲನೆಯದು, ಇಲ್ಲ ಎಂದು ಹೇಳಲು ಬಾರದಿರುವುದು. ಇವರು ಬೇರೆಯವರಿಗೆ ಬೇಸರವಾಗುತ್ತದೆ, ಅವರಿಗೆಲ್ಲಿ ನೋವಾಗುತ್ತದೆಯೋ ಎಂದು ಯಾವತ್ತೂ ಯಾರ ಮುಖದ ಮೇಲೂ ಇಲ್ಲ ಎಂದು ಹೇಳುವುದಿಲ್ಲ. ಇದರಿಂದಾಗಿ ತಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಿ ಇತರರ ಜವಾಬ್ದಾರಿಗಳನ್ನು ತಮ್ಮ ತಲೆಯ ಮೇಲೆ ಎಳೆದುಕೊಂಡು ದೊಡ್ಡ ಕಷ್ಟಕ್ಕೆ ಸಿಲುಕುತ್ತಾರೆ. ಎರಡನೆಯದು, ವಾಸ್ತವದಿಂದ ಪಲಾಯನ ಮಾಡುವುದು. ಜೀವನದಲ್ಲಿ ಕಷ್ಟಗಳು, ಸವಾಲುಗಳು ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸುವ ಬದಲು ಕಲ್ಪನಾಲೋಕದಲ್ಲಿ ವಿಹರಿಸುವುದು ಅಥವಾ ಬೇರೆ ಯಾವುದಾದರೂ ವ್ಯಸನಗಳಲ್ಲಿ, ಒಂಟಿತನದಲ್ಲಿ ತಮ್ಮನ್ನು ತಾವು ಮರೆತು ಬಿಡುವ ಪ್ರವೃತ್ತಿ ಇವರಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತದೆ. ಇದು ಇವರ ಪ್ರಗತಿಗೆ ದೊಡ್ಡ ಅಡ್ಡಿ. ಮೂರನೆಯದು, ಗೊಂದಲ ಮತ್ತು ನಿರ್ಧಾರದ ಕೊರತೆ. ಇವರು ಯಾವುದೇ ನಿರ್ಧಾರವನ್ನು ಬೇಗನೆ ಮತ್ತು ದಿಟ್ಟವಾಗಿ ತೆಗೆದುಕೊಳ್ಳುವುದಿಲ್ಲ. ಎರಡು ದೋಣಿಯ ಮೇಲೆ ಕಾಲಿಡುವ ಮನಸ್ಥಿತಿ, ಅತಿ ಹೆಚ್ಚು ಯೋಚಿಸುವುದು ಇವರಲ್ಲಿ ಹೆಚ್ಚಿರುತ್ತದೆ. ನಾಲ್ಕನೆಯದು, ಅತಿಯಾದ ಭಾವುಕತೆ ಮತ್ತು ಸೆನ್ಸಿಟಿವಿಟಿ. ಸಣ್ಣ ಸಣ್ಣ ವಿಚಾರಗಳಿಗೂ ಅತಿಯಾಗಿ ನೊಂದುಕೊಳ್ಳುವುದು, ಬೇರೆಯವರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದು ಮತ್ತು ಬೇರೆಯವರ ಕಷ್ಟಗಳನ್ನು ಹೊತ್ತುಕೊಂಡು ಖಿನ್ನತೆಗೆ ಜಾರುವುದು ಇವರ ಅತಿದೊಡ್ಡ ಮೈನಸ್ ಪಾಯಿಂಟ್. ಆರೋಗ್ಯದ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ದೇಹಕ್ಕಿಂತಲೂ ಮಾನಸಿಕವಾಗಿ ಬಹಳ ಸೂಕ್ಷ್ಮ ಪ್ರಕೃತಿಯವರು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ರಾಶಿಚಕ್ರದಲ್ಲಿ ಮೀನರಾಶಿಯು ಕಾಲಿನ ಪಾದಗಳನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಇವರಿಗೆ ಪಾದದ ನೋವು, ಕೀಲು ನೋವು, ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಆಗಾಗ ಶೀತ, ಅಲರ್ಜಿ ಕಾಡುವ ಸಾಧ್ಯತೆ ಹೆಚ್ಚು. ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಶಾರೀರಿಕ ಆರೋಗ್ಯ ಇವರ ಮಾನಸಿಕ ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಇವರು ಮಾನಸಿಕವಾಗಿ ಖುಷಿಯಾಗಿದ್ದರೆ ಇವರ ದೇಹದಲ್ಲಿ ಯಾವ ರೋಗವೂ ಇರುವುದಿಲ್ಲ, ಮುಖದಲ್ಲಿ ಒಂದು ದೈವಿಕ ತೇಜಸ್ಸಿರುತ್ತದೆ. ಆದರೆ ಇವರು ದುಃಖದಲ್ಲಿದ್ದರೆ ಅಥವಾ ಮಾನಸಿಕ ಒತ್ತಡದಲ್ಲಿದ್ದರೆ ಇವರ ರೋಗನಿರೋಧಕ ಶಕ್ತಿ ತಕ್ಷಣವೇ ಕುಸಿಯುತ್ತದೆ ಮತ್ತು ಅನೇಕ ಕಾಯಿಲೆಗಳು ಇವರನ್ನು ಆವರಿಸುತ್ತವೆ. ಆದ್ದರಿಂದ ಇವರು ನಿಯಮಿತವಾಗಿ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡುವುದು, ಜಲಮೂಲಗಳ ಬಳಿ, ನದಿ, ಸಮುದ್ರ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಅತ್ಯಗತ್ಯ. ಸಾಕಷ್ಟು ನೀರು ಕುಡಿಯುವುದು ಇವರಿಗೆ ದಿವ್ಯೌಷಧದಂತೆ ಕೆಲಸ ಮಾಡುತ್ತದೆ. ಬನ್ನಿ ಸ್ನೇಹಿತರೆ, ಈಗ ಮೀನರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ, ಅವರ ಆಧ್ಯಾತ್ಮಿಕ ಪಯಣದ ಬಗ್ಗೆ ಮಾತನಾಡೋಣ. ರಾಶಿಚಕ್ರದಲ್ಲಿ ಮೀನರಾಶಿಯು ಕೊನೆಯ ಅಂದರೆ 12ನೇ ರಾಶಿ. ಇದರರ್ಥ ಇದು ಜೀವನದ ಅಂತಿಮ ಹಂತ, ಮೋಕ್ಷ ಮತ್ತು ಜ್ಞಾನದ ಸಂಕೇತ. ಗುರುವಿನ ಆಳ್ವಿಕೆಯಲ್ಲಿರುವ ಇವರ ಆತ್ಮವು ಅತ್ಯಂತ ಹಳೆಯದು ಮತ್ತು ಜ್ಞಾನದಿಂದ ಕೂಡಿತ್ತು. ಇವರು ಅನೇಕ ಜನ್ಮಗಳ ಪಾಠವನ್ನು ಹೊತ್ತು ತಂದಿರುತ್ತಾರೆ. ಆದರೆ ಈ ಜನ್ಮದಲ್ಲಿ ಜೀವನವು ಇವರಿಗೆ ಕಲಿಸಲು ಬಯಸುವ ಅತಿದೊಡ್ಡ ಪಾಠವೆಂದರೆ ಬೌಂಡ್ರಿ ಅಥವಾ ಗಡಿರೇಖೆಯನ್ನು ಎಳೆಯುವುದು. ಹೌದು ಸ್ನೇಹಿತರೆ,
ತಮ್ಮ ಮತ್ತು ಇತರರ ನಡುವೆ ಒಂದು ಆರೋಗ್ಯಕರವಾದ ಗಡಿರೇಖೆಯನ್ನು ನಿರ್ಮಿಸಿಕೊಳ್ಳುವುದೇ ಇವರ ಜೀವನದ ಅತಿದೊಡ್ಡ ಸವಾಲು. ಜಗತ್ತಿನ ಎಲ್ಲರಿಗೂ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವ ಮೊದಲು ತಮ್ಮನ್ನು ತಾವು ಪ್ರೀತಿಸಲು ಕಲಿಯಬೇಕು. ಜಗತ್ತಿನ ಕಷ್ಟಗಳನ್ನು ಹೊರುವ ಮೊದಲು ತಮ್ಮ ಬೆನ್ನನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಯಾವಾಗ ಇವರು ತಮ್ಮ ಸ್ವಾರ್ಥಕ್ಕಾಗಿ ಬರುವ ಜನರಿಗೆ ಇಲ್ಲ ಎಂದು ದಿಟ್ಟವಾಗಿ ಹೇಳಲು ಕಲಿಯುತ್ತಾರೋ, ಯಾವಾಗ ಇವರು ತಮ್ಮದೇ ಆದ ಅಸ್ತಿತ್ವವನ್ನು ಕಂಡುಕೊಂಡು ವಾಸ್ತವದಲ್ಲಿ ಬೇರೂರುತ್ತಾರೋ, ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಮತ್ತು ಲೌಕಿಕ ಯಶಸ್ಸು ಪ್ರಾರಂಭವಾಗುತ್ತದೆ. ಕೇವಲ ಕನಸು ಕಾಣುವುದನ್ನು ಬಿಟ್ಟು ಆ ಸುಂದರ ಕನಸುಗಳನ್ನು ನನಸು ಮಾಡಲು ಕರ್ಮದ ಹಾದಿಯಲ್ಲಿ ಕಠಿಣ ಪರಿಶ್ರಮದಿಂದ ನಡೆದಾಗ ಇವರು ಇಡೀ ಜಗತ್ತನ್ನೇ ಗೆಲ್ಲುವ, ಸಮಾಜಕ್ಕೆ ದಾರಿದೀಪವಾಗುವ ಅಪಾರ ಶಕ್ತಿಯನ್ನು ಪಡೆಯುತ್ತಾರೆ. ಮೀನರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು, ಯಶಸ್ಸಿನ ಶಿಖರವೇರಲು ಕೆಲವು ಪ್ರಮುಖ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ವಾಸ್ತವದಲ್ಲಿ ಬದುಕಲು ಕಲಿಯಿರಿ. ಕಲ್ಪನಾ ಲೋಕದಿಂದ ಹೊರಬಂದು ಪ್ರಾಯೋಗಿಕವಾಗಿ ಯೋಚಿಸುವುದನ್ನು ರೂಢಿಸಿಕೊಳ್ಳಿ. ಅತಿಯಾದ ಭಾವನೆಗಳಿಗೆ ಕಡಿವಾಣ ಹಾಕಿ. ಎರಡನೆಯದಾಗಿ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಎಲ್ಲರನ್ನೂ ಸುಲಭವಾಗಿ ನಂಬಬೇಡಿ. ಯಾರಾದರೂ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ, ನಿಮ್ಮ ಪ್ರೀತಿಗೆ ಬೆಲೆ ಕೊಡುತ್ತಿಲ್ಲ ಎಂದು ಅನಿಸಿದರೆ ಸ್ವಲ್ಪವೂ ಯೋಚಿಸದೆ ನಿರ್ದಾಕ್ಷಿಣ್ಯವಾಗಿ ಅವರಿಂದ ದೂರವಿರಿ. ಮೂರನೆಯದಾಗಿ, ಧ್ಯಾನ ಮತ್ತು ಆಧ್ಯಾತ್ಮ. ಪ್ರತಿದಿನ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಇದು ನಿಮ್ಮ ಚಂಚಲ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಓಂ ಬೃಹಸ್ಪತಯೇ ನಮಃ ಎಂಬ ಗುರುವಿನ ಮಂತ್ರವನ್ನು ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜ್ಞಾನ, ಏಕಾಗ್ರತೆ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ. ಈಗ ವಿಶೇಷವಾಗಿ ಮೀನರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ, ನಿಮ್ಮೆಲ್ಲ ಆರ್ಥಿಕ ಹಾಗೂ ಮಾನಸಿಕ ಕಷ್ಟಗಳನ್ನು ದೂರ ಮಾಡುವ, ನಿಮ್ಮ ಜೀವನದಲ್ಲಿ ಹಣದ ಮಳೆಯನ್ನು ಸುರಿಸುವ ವಿಶೇಷವಾದ ಮತ್ತು ಅತ್ಯಂತ ಪ್ರಭಾವಶಾಲಿ ಪರಿಹಾರವನ್ನು ಹೇಳುತ್ತೇನೆ ಕೇಳಿ. ಪ್ರತಿ ಗುರುವಾರ ಮತ್ತು ಶುಕ್ರವಾರದಂದು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನವೇ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಿಂದ ನಿಮ್ಮ ಪೂಜಾ ಕೋಣೆಯನ್ನು ಶುಚಿಗೊಳಿಸಿ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯೋದಯದ ಪುಣ್ಯಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿ ಮತ್ತು ದೇವತೆಗಳ ಗುರುವಾದ ಶ್ರೀ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅವರ ಭಾವಚಿತ್ರದ ಮುಂದೆ ಶುದ್ಧವಾದ ನೀರಿನಿಂದ ಪ್ರೋಕ್ಷಣೆ ಮಾಡಿ. ನಂತರ ಹಳದಿ ಮತ್ತು ಕೆಂಪು ಬಣ್ಣದ ಸುಗಂಧಭರಿತ ಹೂವುಗಳನ್ನು ಬಳಸಿ ದೇವರಿಗೆ ಅಲಂಕಾರ ಮಾಡಿ. ಶುದ್ಧವಾದ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ. ಜೊತೆಗೆ ಸ್ವಲ್ಪ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು, ಉದಾಹರಣೆಗೆ ಕಡಲೆಬೇಳೆ ಪಾಯಸ, ಬೇಸನ್ ಲಾಡು ಅಥವಾ ಬಾಳೆಹಣ್ಣು ಭಕ್ತಿಯಿಂದ ನೈವೇದ್ಯ ಮಾಡಿ. ಪೂಜೆ ಮಾಡುವಾಗ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೈ ನಮಃ ಎಂಬ ಲಕ್ಷ್ಮೀ ಮಂತ್ರವನ್ನು 108 ಬಾರಿ ಜಪಿಸಿ. ಈ ರೀತಿ ಸತತವಾಗಿ 11 ವಾರಗಳ ಕಾಲ ಯಾವುದೇ ವಿಘ್ನವಿಲ್ಲದೆ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತವಾದ ಬದಲಾವಣೆಗಳು, ನಿಂತು ಹೋಗಿದ್ದ ಕೆಲಸಗಳು ಶುರುವಾಗುವುದು, ಅನಿರೀಕ್ಷಿತ ಹಣದ ಹರಿವು ಮತ್ತು ಮನಸ್ಸಿಗೆ ಸಿಗುವ ನೆಮ್ಮದಿ, ಶಾಂತಿಯನ್ನು ನೀವೇ ಕಣ್ಣಾರೆ ಕಂಡು ಬೆರಗಾಗುತ್ತೀರಾ. ಖಂಡಿತವಾಗಿ ಮಹಾಲಕ್ಷ್ಮಿಯ ದಿವ್ಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ. ಹಾಗಾದರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮೀನರಾಶಿ ಎಂದರೆ ಕೇವಲ ಅಳುವ, ದುರ್ಬಲ ಮನಸ್ಸಿನ ಸೋಮಾರಿ ರಾಶಿಯಲ್ಲ. ಅವರೊಳಗೆ ಜಗತ್ತಿಗೆ ತಿಳಿಯದ ಒಂದು ಅಗಾಧವಾದ ದೈವಿಕ ಶಕ್ತಿಯಿದೆ. ಇಡೀ ಜಗತ್ತನ್ನೇ ತಮ್ಮ ಪ್ರೀತಿಯಿಂದ ಗೆಲ್ಲುವ ನಿಸ್ವಾರ್ಥ ಹೃದಯವಿದೆ. ಯಾರದೋ ಕಷ್ಟವನ್ನು ನೋಡಲಾಗದ ಕರುಣೆಯ ಕಡಲಾಗಿರುವ ಜೀವವದು. ಮೇಲ್ನೋಟಕ್ಕೆ ಗಾಳಿಗೆ ಹಾರುವ ಒಣಗಿದ ಎಲೆಯಂತೆ ದುರ್ಬಲರಂತೆ ಕಂಡರೂ ಅವರು ತಮ್ಮ ಪ್ರೀತಿಪಾತ್ರರಿಗೆ ಬರುವ ಕಷ್ಟಗಳನ್ನು ತಡೆಯಲು ಅಡ್ಡಲಾಗಿ ನಿಲ್ಲುವ ಬೃಹತ್ ಪರ್ವತ. ಅವರ ಪ್ರತಿಯೊಂದು ಮೌನದಲ್ಲಿ ಸಾವಿರಾರು ಕಥೆಗಳಿವೆ. ಅವರು ಸುರಿಸುವ ಒಂದೊಂದು ಹನಿ ಕಣ್ಣೀರಿನಲ್ಲಿ ಈ ಜಗತ್ತಿನ ಕಲ್ಮಶವನ್ನು ತೊಳೆಯುವ ದಿವ್ಯ ಶಕ್ತಿಯಿದೆ. ಮುಂದಿನ ಬಾರಿ ನೀವು ಯಾವುದೇ ಮೀನರಾಶಿಯವರನ್ನು ಭೇಟಿಯಾದಾಗ ಅವರ ಶಾಂತವಾದ, ಆಳವಾದ ಕಣ್ಣುಗಳ ಹಿಂದಿರುವ ಆ ನಿಷ್ಕಲ್ಮಶವಾದ ನೋವನ್ನು ನುಂಗಿದ ಮತ್ತು ದೈವಿಕವಾದ ಆತ್ಮವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರನ್ನು ಪ್ರೀತಿಸಿ, ಗೌರವಿಸಿ, ಏಕೆಂದರೆ ಈ ಸ್ವಾರ್ಥ ಮತ್ತು ಕೃತಕ ಜಗತ್ತಿನಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನಿಸ್ವಾರ್ಥವಾಗಿ ಪ್ರೀತಿಸುವ ಮೀನರಾಶಿಯಂತಹ ಜೀವಿಗಳು ಬಹಳ ವಿರಳ. ಅವರು ದೇವರ ಪ್ರತಿರೂಪವಿದ್ದಂತೆ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ರಾಶಿಗಳ ನಿಗೂಢ ರಹಸ್ಯಗಳನ್ನು ಮತ್ತು ಯಾರಿಗೂ ತಿಳಿಯದ ಸತ್ಯಗಳನ್ನು ನಿರಂತರವಾಗಿ ತಿಳಿದುಕೊಳ್ಳಲು ಜೀವನ ಜ್ಯೋತಿಯೊಡನೆ ಸದಾ ಸಂಪರ್ಕದಲ್ಲಿರಿ.
ಧನ್ಯವಾದಗಳು.